ಫ್ರೆಂಡ್ಸ್, ಸ್ವತಂತ್ರ ಭಾರತದಲ್ಲಿ ಬದುಕ್ತಾ ಇರೋ ಸ್ವಾಭಿಮಾನಿ ಪ್ರಜೆಗಳು ನಾವು. ನಮ್ಮ ಹಿರಿಯರ 106 ವರ್ಷಗಳ ಹೋರಾಟದ ಫಲವಾಗಿ ನಮಗೆ ಸ್ವಾತಂತ್ರ್ಯ ಬಂದು 60 ವರ್ಷಗಳಾದ. ಜಗತ್ತಿನ ಬಹುದೊಡ್ಡ ಪ್ರಜಾಪ್ರಭುತ್ವವನ್ನು ನಾವು ಒಪ್ಕೊಂಡಿದ್ದೇವೆ. ಜಗತ್ತಿನ ಶ್ರೀಮಂತ ರಾಷ್ಟ್ರಗಳ ಸಾಲಿನಲ್ಲಿ ನಿಲ್ಲಬೇಕು ಅಂತ ಮುನ್ನುಗ್ತಾ ಇದ್ದೇವೆ. ಆಧುನೀಕರಣದ ಭರಾಟೆಯಲ್ಲಿ ಜನಜೀವನ ಬೆಳೀತಾ ಇದೆ. ಜನರ ಐಷಾರಾಮಿ ಜೀವನ ಶೈಲಿ ಕಣ್ಣು ಕುಗ್ತಾ ಇದೆ. ಬಟ್ ಇವುಗಳ ಪಕ್ಕದಲ್ಲೇ ಅಜ್ಞಾನ, ಅನಾರೋಗ್ಯ, ಅನಕ್ಷರತೆ, ಬಡತನ, ನಿರುದ್ಯೋಗಗಳಿಂದ ಬಳಲ್ತಾ ಇರೋ ಸ್ಲಮ್ಗಳಿವೆ. ಇಲ್ಲಿ ಮನುಷ್ಯರ ಬದುಕು ನಿತ್ಯ ನರಕ. ದಿನೇ ದಿನೇ ಬಡವ ಬಲ್ಲಿದ ನಡುವೆ ಅಂತರ ಹೆಚ್ಚಾಗ್ತಾ ಇದೆ. ರೈತರ ಬೆಳೆಗಳಿಗೆ ಬೆಲೆ ಸಿಗ್ತಾ ಇದೆಯಾ? ಸೊ ರೈತರು ಮಾಡ್ಕೊಂಡು ಸಾಲ ತೀರ್ಸಕ್ಕಾಗದೆ, ಪ್ರತಿನಿತ್ಯ ಅವಮಾನದಿಂದ ಬದುಕೋಕ್ಕೂ ಆಗದೆ ಆತ್ಮಹತ್ಯೆ ಮಾಡ್ಕೋತಿದ್ದಾರೆ. ಕೃಷಿ ನಮ್ಮ ದೇಶದ ಬೆನ್ನೆಲುಬು ಅಂತೀವಿ. ಅನ್ನದಾತ ರೈತ ಉಪವಾಸ ಬಿದ್ದು ಸಾಯ್ತಾ ಇದ್ದಾನೆ. ಸೋ ಕಾಲ್ಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗಳು ಗ್ರಾಮಗಳಿಗೆ ಬರೋದೇ ಇಲ್ಲ. ಮೇರಾ ಭಾರತ್ ಮಹಾನ್. ಸ್ನೇಹಿತರೆ, ನಮಗೆ ಒಳ್ಳೊಳ್ಳೆ ರಸ್ತೆಗಳು ಬೇಕು, ಫ್ಲೈಓವರ್ಗಳು ಬೇಕು, ಕುಡಿಯೋದಕ್ಕೆ ಶುದ್ಧವಾದ ನೀರು ಬೇಕು, ಉಸಿರಾಡೋದಕ್ಕೆ ತಂಗಾಳಿ ಬೇಕು, ಉಳ್ಕೊಳ್ಳೋಕೆ ಒಳ್ಳೆ ಮನೆಗಳು ಬೇಕು, ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಬೇಕು, ಆರೋಗ್ಯ ಬೇಕು, ಸಂಪತ್ತು ಬೇಕು, ಸಮೃದ್ಧಿ ಬೇಕು, ಶಾಂತಿ ಬೇಕು, ನೆಮ್ಮದಿಯಿಂದ ಬದುಕುವ ವಾತಾವರಣ ಬೇಕು. ನಮ್ಗೆ ಯಾವ್ದು ಬೇಡ ಹೇಳಿ? ಸ್ವತಂತ್ರ ಭಾರತದಲ್ಲಿ ಪ್ರಜೆಗಳು ಸಂತೋಷದಿಂದ ಸಮೃದ್ಧಿಯಿಂದ ಬದುಕಬೇಕು. ಈ ಎಲ್ಲ ಬೇಕುಗಳು ಸಾಧ್ಯವಾಗೋದು ಯಾವಾಗ? ಇರುವುದರಲ್ಲೇ ಒಳ್ಳೆಯದು ಎನ್ನುವ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಡೆಮಾಕ್ರಸಿ ಇಸ್ ದ ಗವರ್ಮೆಂಟ್ ಆಫ್ ದ ಪೀಪಲ್, ಬೈ ದ ಪೀಪಲ್, ಫಾರ್ ದ ಪೀಪಲ್. ಅಂದ್ರೆ ಪ್ರಜೆಗಳಿಗಿಂತ ಪ್ರಜೆಗಳಿಗೋಸ್ಕರ ಪ್ರಜೆಗಳೇ ಆಯ್ಕೆ ಮಾಡಿಕೊಂಡ ಸರ್ಕಾರ. ಇಲ್ಲಿ ಪ್ರಜೆಯೇ ಪ್ರಭು. ಸ್ನೇಹಿತರೆ, ನಮ್ಮ ಸುತ್ತಮುತ್ತಲು ನಮ್ಮ ನಿಮ್ಮಂತಹ ಜನಸಾಮಾನ್ಯರು ಸ್ವಾಭಿಮಾನದಿಂದ ಸಂತೋಷದಿಂದ ಬದುಕ್ತಾ ಇದ್ದೀವ? ಇಲ್ಲಿ ಜನಸಾಮಾನ್ಯರು ಅಧಿಕಾರಶಾಹಿಯ ಕಪಿಮುಷ್ಟಿಯಲ್ಲಿ, ಭ್ರಷ್ಟಾಚಾರದ ತಳ್ಳೂರಿನಲ್ಲಿ ಬಸವಳಿತಾ ಇದ್ದಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತ ಲಕ್ಷ ಲಕ್ಷ ಜನ ಹೋರಾಡಿ ತಮ್ಮ ಪ್ರಾಣವನ್ನೇ ಬಿಟ್ಟರು.
ಅಂದು ಅವರು ಕಂಡ ಸ್ವತಂತ್ರ ಭಾರತದ ಕನಸು ಇದೇನಾ?